ಅಯ್ಯಪ್ಪ ಸ್ವಾಮಿ ಭಕ್ತರಿದ್ದ ಮಿನಿ ಬಸ್ ಪಲ್ಟಿಯಾಗಿದ್ದು ಓರ್ವ ಗುರುಸ್ವಾಮಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. 10ಕ್ಕೂ ಹೆಚ್ಚು ಜನರಿಗೆ ಗಾಯವಾಗಿದ್ದು 20 ಜನ ಪಾರಾಗಿದ್ದಾರೆ. ಕೇರಳದ ಎರಿಮಲೈ ಸಮೀಪ ಈ ಅಪಘಾತ ನಡೆದಿದ್ದು ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಭಕ್ತರು ಈ ಮಿನಿ ಬಸ್ನಲ್ಲಿ ಪ್ರಯಾಣಿಸ್ತಾ ಇದ್ರು. ಮಿನಿ ಬಸ್ನಲ್ಲಿ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಹೋಗಿದ್ರು. ಈ ಸಂದರ್ಭದಲ್ಲಿ ಅಯ್ಯಪ್ಪ ಸ್ವಾಮಿ ಭಕ್ತರಿದ್ದ ಮಿನಿ ಬಸ್ ಪಲ್ಟಿಯಾಗಿದ್ದು ಓರ್ವ ಗುರುಸ್ವಾಮಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದು 10ಕ್ಕೂ ಹೆಚ್ಚು ಜನರಿಗೆ ಗಾಯವಾಗಿದ್ದು ಇನ್ನು 20 ಜನರು ಪಾರಾಗಿದ್ದಾರೆ. ಅದೃಷ್ಟವಶಾತ್ ಕೇರಳದ ಎರ್ರಿಮಲೈ ಸಮೀಪ ಈ ಅಪಘಾತ ನಡೆದಿದೆ. ಜಾತಿ ಗಣತಿ ವರದಿ ವಿಚಾರ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಕೋಲಾಹಲವನ್ನೇ ಎಬ್ಬಿಸಿದೆ. ಇನ್ನು ಅದರಂತೆ ನೊಳಂಬ ಲಿಂಗಾಯತ ಸಮುದಾಯದವರು ಕಾಂತರಾಜ್ ವರದಿಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಈ ಕಾಂತರಾಜ್ ಜನಗಣತಿ ವರದಿಯಲ್ಲಿ ನೊಳಂಬ ಸಮುದಾಯದ ಜನಸಂಖ್ಯೆಯಲ್ಲಿ 1,48,894 ಎಂದು ನಮೂದಿಸಲಾಗಿದೆ. ಇದು ಸತ್ಯಕ್ಕೆ ದೂರವಾದದ್ದು. ನಮ್ಮ ಸಮುದಾಯದಿಂದ ಆಂತರಿಕ ಸಮೀಕ್ಷೆ ನಡೆಸಲಾಗಿದೆ. ಅದರ ಪ್ರಕಾರ ರಾಜ್ಯದ 12 ಜಿಲ್ಲೆಗಳಲ್ಲಿ 1,305 ಗ್ರಾಮಗಳಲ್ಲಿ 20,60,000 ನೊಳಂಬ ಲಿಂಗಾಯತ ಜನಸಂಖ್ಯೆ ಇದೆ. ಆದರೆ ಇಲ್ಲಿ ಬಹುತೇಕ ಗ್ರಾಮಗಳಿಗೆ ಸಮೀಕ್ಷೆ ನಡೆಸಲು ಬಂದಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ರು. ವೀರಶೈವ ಲಿಂಗಾಯತ ಸಮುದಾಯಗಳ ಸಂಘ ಸಂಸ್ಥೆಗಳ ಸಲಹೆಗಳನ್ನು ಪಡೆದು ಮುಂದಿನ ಹೋರಾಟದ ಬಗ್ಗೆ ತೀರ್ಮಾನಿಸಲಾಗುವುದೆಂದು ನೊಳಂಬ ಲಿಂಗಾಯತ ಸಂಘದ ಅಧ್ಯಕ್ಷ ಬಿಳಿಗೆರೆ ಚಂದ್ರಶೇಖರ್ ಹೇಳಿದರು. ಲಿಂಗಾಯತ ಸಮಾಜ ಅಂತ ಹೇಳಿ 1,48,000 ಜನಸಂಖ್ಯೆ ಅಂತ ತೋರಿಸಿದ್ದಾರೆ. ಅದನ್ನು ನಾನು ವಿರೋಧಿಸ್ತೀನಿ. ಕಾರಣ ಏನು ಅಂತ ಹೇಳಿದರೆ, ಈ ಸಮುದಾಯ ಇಡೀ ರಾಜ್ಯದಲ್ಲಿ 11 ಜಿಲ್ಲೆಯಲ್ಲಿದೆ ಹಾಗೂ 1,500 ಹಳ್ಳಿಗಳಲ್ಲಿ ಸಹ ನಮ್ಮ ಸಮಾಜದವರು ವಾಸ ಮಾಡಿದ್ದಾರೆ. ಈಗ ನಮ್ಮ ಪ್ರಕಾರ 20 ಲಕ್ಷ ಜನ ನಮ್ಮ ಸಮುದಾಯದವರಿದ್ದಾರೆ. ಆದ್ದರಿಂದ ನಾನು ಇದನ್ನು ವಿರೋಧಿಸ್ತಾ ಇದ್ದೀನಿ. ಸಮೀಕ್ಷೆ ನಡೆಸಿಬಿಟ್ಟು ಅದನ್ನು ರೈಟಿಂಗ್ ಒಳಗೆ ಕಾರ್ಯಗತ ಮಾಡಬೇಕು ಹೊರಟಿದ್ದೀವಿ. ನಮ್ಮ ಸಮೀಕ್ಷೆ ಪ್ರಕಾರನೇ ನಾನು ಹೇಳ್ತಾ ಇರೋದು 20 ಲಕ್ಷ ಜನ ಇದ್ದೀವಿ ಮೇಡಮ್. ಅನುಸರಿಸಿ ಅಖಿಲ ಭಾರತ ವೀರಶೈವ ಸಮಾಜಕ್ಕೆ ನಾವು ಇದನ್ನು ಕಳಿಸಿದ್ದೀವಿ ಮೇಡಮ್. ಇದ್ರ ಕೇಳಿದಾಗ ನಾವು ವರದಿ ಕೊಟ್ಟಿದ್ದೀವಿ. ನಾಳೆ ಏನಾಗುತ್ತೆ